ಎತ್ತಂಗಡಿ ಮಾಡಿದ್ರೆ ಬೀದಿ ವ್ಯಾಪಾರ ನಂಬ್ಕೊಂಡೆ ನಮ್ಮ ಮಕ್ಳ ಜೀವನ ನಮ್ಮ ಜೀವನ ಎಲ್ಲ ಇದೆ ಮೇಡಮ್. ನಾವು ಎತ್ಬಿಟ್ಟು ಏನು ಮಾಡೋಣ? ನೀವು ಜಾಗ ಹುಡುಕಿ ನಾವು ಜಾಗ ಕೊಡ್ತೀನಿ ಅಂದ್ವಿ. ನಾವು ಆಲ್ರೆಡಿ ನಾವು ಎಲ್ಲ ಕಡೆನೂ ಜಾಗ ಹುಡುಕಿದ್ವಿ, ಜಾಗ ಅಂತೂ ಎಲ್ಲೂ ಇಲ್ಲ. ನಮ್ಗಿದು ಜಾಗ ಅಂತ ತೋರಿಸ್ಬಿಟ್ಟು ಹೋಗಿದ್ದಾರೆ. ನಾನು ಒಬ್ಬ ಗಂಡ ಸತ್ತಿರೋ ಹೆಣ್ಸೆ, ನನಗೆ ಜೀವನ ಮಾಡಕ್ ದಾರಿ ಗೊತ್ತಿಲ್ಲ. ಕೃಷ್ಣಪುರಗೌಡ ಹೇಳ್ತಾರೆ ಫುಟ್ಪಾಟು ಸಾವಿರ ಜನ ಆಸ್ತಿ ಅಂತ. ನಾವು ಯಾರು? ನಮ್ಮ ದನ್ಗಳ. ಇನ್ನೇನಪ್ಪ ಅಂದ್ರೆ ನಾವು ಗಾಡಿ ಲೆಕ್ಕ ತಳಕೆ ವ್ಯಾಪಾರ ಮಾಡೋಕ್ಕೆ ಬೇರೆ ಸಣ್ಣ ಪಣ್ಣ ಹೂವು ಇವು ಆದರೆ ಯಾಕೆ ಮಾಡ್ಬೋದು. ಎಳ್ನೀರು ಕೋಕೋನಟ್ಟು ಮಾಡೋಕ್ಕಾಗಲ್ಲ. ಎಳ್ನೀರು 20 ಎಳ್ನೀರು ಬಿಟ್ಟರೆ ತೂಕ ಇದೆ. ಎಳ್ನೀರು ಹೆಂಗೆ ಮಾಡೋಕ್ಕಾಗತ್ತಾ? ಎರಡು 2014 ಸ್ಟ್ರೈಕ್ ಮಾಡಿದ್ಮೇಲೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಕೊಟ್ಮೇಲೆ ವ್ಯಾಪಾರ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅದನ್ನ ಹೆಂಗೆ ಎತ್ತಿಸ್ಬಿಟ್ರೆ ಎಲ್ಲಿ ಹೋಗ್ಬೇಕು ನಾವೆಲ್ಲ ಹೇಳಿ? ಈಗ ನಮ್ಮನ್ನ ಎತ್ತಿಸೋಕೆ ಹೋದ್ರೆ ಅವ್ರು ಏಕೆ ಮತ್ತೆ ನಮ್ಮ ಲೈಸೆನ್ಸ್ಗೆ ಎಲ್ಲ ಆರ್ಡ್ರ್ ಕೊಟ್ಟರು, ನಮ್ಮನ್ನ ಯಾಕೆ ಸರ್ವೆ ಮಾಡಿಸಿದ್ರು? ಈ ಥರ ಮಾಡಬೇಕು ಅನ್ನೋರು ಅಧಿಕಾರಿಗಳು. BBMP ಅವರು ಎಷ್ಟು ಅಡಿಗೆ ನಮ್ಗೆ ಹಾಕ್ಕೊಟ್ಟಿದ್ರು ಅಷ್ಟು ಅಡಿಲೇ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ವಿ. ಇಲ್ಲ ರೋಡ್ಗೆ ಹೋಗ್ತಾ ಇಲ್ಲ ಫುಟ್ಪಾತ್ಗೆ ಹೋಗ್ತಾ ಇಲ್ಲ. ಕುಗ್ರಗಾಲಲ್ಲಿ ಯಾವ ಥರ ಕುತ್ಕೊಂಡು ಜೀವನ ಮಾಡ್ತಾರೆ ಆ ಥರ ಕುತ್ಕೊಂಡು ನಾವು ಜೀವನ ಮಾಡ್ತಾ ಇದ್ವಿ. ಫೈನಾನ್ಸ್ ಕಟ್ಟಬೇಕು, ಲೋನ್ ತೊಗೊಂಡಿದ್ದೀವಿ. ಇದ್ರ ನಂಬ್ಕೊಂಡು ಪೂರ್ತಿ ಏನೇನೋ ಮಾಡ್ಕೊಂಡಿದ್ದೀವಿ. ತುಂಬ ನಮ್ಗೆ ಕಷ್ಟ ಆಗುತ್ತೆ. ಇಷ್ಟು ವರ್ಷ ವ್ಯಾಪಾರ ಮಾಡೋದು ಬಿಟ್ಬಿಟ್ಟು ಇವಾಗ ಹೋಗಿ ತಕ್ಷಣ ಖಾಲಿ ಮಾಡಿದ್ರೆ ನಾವೆಲ್ಲ ಹೋಗ್ಬೇಕು? ಏನು ಮಾಡಬೇಕು? ಇವಾಗ ಅಂದರೆ ನಮ್ಗೆ ಎಷ್ಟು ಬೇಕೋ ದಿನಕ್ಕೆ ಒಂದು 100 ರೂಪಾಯಿ 500 ರೂಪಾಯಿ ವ್ಯಾಪಾರ ಆಗುತ್ತೆ ಅಂತ ಧೈರ್ಯದ ಮೇಲೆ ಐಟಮ್ ಹಾಕ್ತೀವಿ. ಅಲ್ಲೆಲ್ಲಾದರೂ ಹೋದರೆ ನಮ್ಗೆ ವ್ಯಾಪಾರ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರುತ್ತೆ? ಅರೆ ಮೇಡಮ್ ಎಲ್ಲಿ ಮಾಡ್ಕೊಡ್ತಾರೆ ಮೇಡಮ್? ಹಿಂಗೆ ಹೇಳ್ತಾನೆ ಅವ್ರೆ, ನಾವು ಬೇರೆ ಕಡೆ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಮೇಡಮ್. ಎಲ್ಲಿ ಮಾಡವ್ರೆ ನಮಗೆ? ವ್ಯಾಪಾರ ಮಾಡ್ತಾನೆ ನಾನು ನಿನ್ನ ಹೆಚ್ಚುವರಿಗೆ ಒಂದು ವಾರ ಹೆಚ್ಚಿದ್ರೆ ನನ್ನ ಕಮಿಟ್ಮೆಂಟ್ ಏನಾಗುತ್ತೆ? ನನಗೆ ಸಾಲ ಕೊಟ್ಟಿರೋ ಏನು ಮಾಡ್ತಾರೆ? ನಾನು ತಿರ್ಗಾ ಸಾಲ ಕೊಡ್ತಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ, ಜಾಗತಿಕವಾಗಿ ಬೆಳೀತಾ ಇದೆ. ಸೊ ನ್ಯೂಯಾರ್ಕ್, ಲಂಡನ್ ಸಿಟಿಗಳ ರೋಡ್ನಂತೆ ಇಲ್ಲಿನ ರಸ್ತೆಗಳು ಆಗಬೇಕು ಅನ್ನೋ ಕನಸು ನಮ್ಮೆಲ್ಲರದ್ದು ಕೂಡ. ಸೊ ಇಲ್ಲಿನ ಪಾದಚಾರಿ ಮಾರ್ಗದಲ್ಲಿ ಜನರು ರಾಜಗಾಂಭೀರ್ಯದಿಂದ ಓಡಾಡಬೇಕು ಅನ್ನೋ ಕನಸು ರಾಜಕಾರಣಿಗಳದ್ದು ಕೂಡ ಕೆಲವರದ್ದು. ಆ ಒಂದು ರೀಸನ್ಗೋಸ್ಕರ ಇಲ್ಲಿನ ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಒಂದು ಬೀದಿ ಬದಿ ವ್ಯಾಪಾರವನ್ನು ಮಾಡಬಾರ್ದು, ಯಾವುದೇ ರೀತಿಯ ಅಂಗಡಿಗಳನ್ನು ಇಟ್ಟಿರಬಾರ್ದು. ಯಾಕಂದರೆ ಅದು ಓಡಾಡಲಿಕ್ಕೆಲ್ಲ ಸಮಸ್ಯೆ ಆಗುತ್ತೆ, ಕೆಲವೊಂದಿಷ್ಟು ವಿಚಾರಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸೋ ಕೆಲಸ ನಡೀತಾ ಇದೆ. ಹಾಗಾದರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರದ್ದೇ ಆದಂಥ 2014ರ ಒಂದು ಕಾನೂನಿನ ಪ್ರಕಾರ ಅವರದ್ದೇ ಆದಂಥ ಒಂದು ಹಕ್ಕಿದೆ, ಕಾನೂನಿದೆ, ಅವ್ರಿಗೋಸ್ಕರನೇ ಅಂತ ಒಂದು ಆ್ಯಕ್ಟ್ ಇದೆ. ಅದು ಏನು ಹೇಳುತ್ತೆ? ಅದ್ರ ಪ್ರಕಾರ ಅವರು ಸಂವಿಧಾನಿಕವಾಗಿ ಬದುಕುವಂಥ ಹಕ್ಕಿದೆ. ಜೊತೆಗೆ ಅವರನ್ನು ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರನ್ನು ಒಕ್ಕಲೆಬ್ಬಿಸ್ತೀರಾ ಅಂತಂದರೆ ಈಗಾಗಲೇ ಅವರಿಗೆ ಬೇರೆ ಜಾಗದಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಬೀದಿ ಬದಿ ವ್ಯಾಪಾರಿಗಳನ್ನು ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ, ಅವರ ಒಪಿನಿಯನ್ಗೆ ಯಾವ ರೀತಿ ಇದೆ ಅನ್ನೋದನ್ನು ಕೇಳ್ತಾ ಹೋಗೋಣ ಬನ್ನಿ. ನಾವು ಎತ್ತಂಗಡಿ ಮಾಡಿದ್ರೆ ಬೀದಿ ವ್ಯಾಪಾರ ನಂಬ್ಕೊಂಡೆ ನಮ್ಮ ಮಕ್ಳ ಜೀವನ ನಮ್ಮ ಜೀವನ ಎಲ್ಲ ಇದೆ ಮೇಡಮ್. ನಾವು ಎತ್ಬಿಟ್ಟು ಏನು ಮಾಡೋಣ? ನಾವು ಎತ್ಬಿಟ್ಟು ಎಲ್ಲಿಗೆ ಹೋಗೋಣ? ಇವಾಗಲೇ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ದೀವಿ, ವ್ಯಾಪಾರಗಳಿಲ್ಲ. ಇವಾಗ 50,000 ರೂಪಾಯಿ ಫೈನಾನ್ಸ್ ಎತ್ಕೊಂಡು ಬಂಡವಾಳ ಹಾಕ್ತೀವಿ, ವ್ಯಾಪಾರ ಇರಲ್ಲ. ಇವಾಗ ಆಲ್ರೆಡಿ ಇವಾಗ ಹೂವನು ರೇಟ್ ಜಾಸ್ತಿ ಆಗಿದೆ, ಬಂಡವಾಳ ಜಾಸ್ತಿ, ವ್ಯಾಪಾರನೂ ಇಲ್ಲ. ಅರ್ಧ ಒಣಗೋಗುತ್ತೆ, ಅರ್ಧ ಮಾರ್ತೀವಿ. ಇವಾಗಲೇ ಸಾಲಗಾರರಾಗಿದ್ದೀವಿ ನಾವು. ಇವಾಗ ಮಕ್ಳು ಎಜುಕೇಷನ್ಗೂ ತೊಂದರೆ ಆಗುತ್ತೆ. ನಾವು ಏನು ಸ್ವಂತ ಮನೆಯಲ್ಲಿ ಯಾರೂ ಇಲ್ಲ. ಬೀದಿ ವ್ಯಾಪಾರಗಳೆಲ್ಲ ಇರೋದೇ ಬಾಡಿಗೆ ಮನೆಗಳಲ್ಲಿ, ಎಲ್ಲ ಸ್ಲಮ್ಗಳಲ್ಲಿದೆ ಇರೋದು. ಯಾರು ಒಳ್ಳೆ ಕಡೆ ಯಾರು ಏನು ಮನೆಗಳು ಕೊಡೋಲ್ಲ, ಕಡಿಮೆ ಬಾಡಿಗೆಗಳು ನೋಡ್ಕೊಳಕ್ಕೆ ಹೋದೆ. ಅಂಥದ್ರಲ್ಲಿ ನಾವು ಎತ್ಕೊಂಡು ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಯಾರೇ ಆದ್ರೂ ವ್ಯಾಪಾರಿಗಳಿಗೆ ಎತ್ತಿಸೋಕ್ಕೆ ಅವಕಾಶ ಯಾರು ಕೊಡೋಲ್ಲ. ಸರ್ಕಾರ ನಿಮ್ಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಏನಾದರೂ ಹೇಳಿದೆಯಾ? ಏನು ಹೇಳಿಲ್ಲ ಅವರು. ಏನು ಹೇಳಿದ್ರು ನಾವೆಲ್ಲ 16 ವರ್ಷದಿಂದ ಇದು ವ್ಯಾಪಾರ ಇಲ್ಲೇ ನಂಬ್ಕೊಂಡು ನಾವು ಜೀವನ ಮಾಡೋರು. ಇವಾಗ ಬೇರೆ ಕಡೆ ಹೋಗಿ ಅಲ್ಲಿ 16 ವರ್ಷ ನಾವು ವ್ಯವಸ್ಥೆ ಮಾಡ್ಕೊಳಕ್ಕಾಗುತ್ತಾ? ಅಷ್ಟರಲ್ಲಿ ನಮಗೂ ಅರ್ಧ ವಯಸ್ಸಾಗುತ್ತೆ, ನಮ್ಮ ಮಕ್ಳು ಫ್ಯೂಚರು ಅರ್ಧಂಬರ್ಧ ಆಗ್ಬಿಡುತ್ತೆ. ಇಲ್ಲಾಂತಂದರೆ ಅವರು ನಮ್ಮ ಜಾಗಕ್ಕೆ ಬರ್ತಾರೆ. ಆವಾಗ ಮತ್ತೆ ಇದೇ ಥರ ನಡೀತಾನೆ ಇರುತ್ತೆ. ನಾವು ಎಲ್ಲಿಗೆ ಹೋಗೋಣ? ನಾವು ಈ ವ್ಯಾಪಾರಿ ಜಾಗ ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗಲ್ಲ. PUC ಮೆಂಬರ್ ಮಂಜಣ್ಣವರು ನಮಗೆ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ. ಮತ್ತು ಈಗ ನಮ್ಮನ್ನು ಎತ್ತಿಸೋಕೆ ಹೋದರೆ ಅವರು ಏಕೆ ಮತ್ತೆ ನಮ್ಮ ಲೈಸೆನ್ಸ್ಗೆ ಎಲ್ಲ ಆರ್ಡ್ರ್ ಕೊಟ್ಟರು, ನಮ್ಮನ್ನ ಯಾಕೆ ಸರ್ವೆ ಮಾಡಿಸಿದ್ರು? ಈ ಥರ ಮಾಡಬೇಕು ಅನ್ನೋರು ಅಧಿಕಾರಿಗಳು. ಅದನ್ನು ಆವಾಗಲೇ ಮಾಡಬಾರ್ದಾಯ್ತಲ್ವಾ? ಇವಾಗ ಅವ್ರು ಮಾಡಿಕೊಟ್ಟಿರೋದಕ್ಕೆ ತಾನೇ ನಾವು ಕೂತ್ಕೊಂಡಿರೋದು. PUC ಮೆಂಬರ್ಗೆ ಅವರೆಲ್ಲ ಹೇಳಿದ್ರೆ PUC ಮೆಂಬರ್ ನಮ್ಗೆ ಇವೆಲ್ಲ ಮಾಡಿಕೊಡ್ತಾರೆ ವ್ಯವಸ್ಥೆಗಳು. ಅವರೆಲ್ಲ ಮಾಡಿಕೊಟ್ಟಿರೋದಕ್ಕೆ ತಾನೇ ನಮಗೂ ಕಾನೂನು ಬದ್ಧವಾಗಿ ನಾವು ಕೂತಿರೋದು. ಕಾನೂನು ಬದ್ಧವಾಗಿ ನಾವು ಇಲ್ಲ ಅಂದಾಗ ನೀವು ನಮ್ಮನ್ನು ಕೇಳಬೇಕು. ನಮಗೂ ಕೋರ್ಟ್ ಸ್ಟೇ ಆರ್ಡ್ರ್ ಇದೆ, ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಇದೆ, ನಮ್ಮದೇ ಆದಂಥ ಒಂದು ಕಾನೂನು ಇದೆ. ಆ ಕಾನೂನು ಬದ್ಧವಾಗಿ ನಾವು ಹೋರಾಡೋಕ್ಕೂ ರೆಡಿ ಇದ್ದೀವಿ. ಈಗ ನೀವು ಈ ಥರ ರೋಡ್ ಸೈಡಿಗೆ ಈ ಥರ ಅಂಗಡಿ ಹಾಕ್ಕೊಂಡಿದ್ರೆ ನಡೆದಾಡೋರಿಗೆ, ಪಾದಚಾರಿಗಳಿಗೆ ಕಷ್ಟ ಆಗತ್ತಲ್ಲ? ಕಷ್ಟ ಆಗಲ್ಲ. ಯಾರು ಪಾದಚಾರಿಗಳು ಯಾರು ಹಿಂದೆ ಅವರು ಫುಟ್ಪಾತು, ನಾವು ಬೀದಿ ಬದಿಲಿ ಕೂತಿರೋದು. ನಾವು ಯಾವತ್ತೂ ಫುಟ್ಪಾತಲ್ಲಿ ತೊಂದರೆ ಕೊಟ್ಟಿಲ್ವಲ್ಲ. ತೊಂದರೆ ಓಡಾಡೋಕ್ಕೆ ದಾರಿ ಬಿಟ್ಟಿದ್ದೀವಲ್ಲ ನಾವು.
ಓಡಾಡೋಕ್ಕೆ ದಾರಿ ವಯಸ್ಸಾದವ್ರಿಗೆ ವಯಸ್ಕರಿಗಾಗಲಿ ಎಲ್ಲರಿಗಾಗಲಿ A to Z ಆಗಿ ನಾವು ಓಡಾಡೋಕ್ಕೆ ದಾರಿ ಬಿಟ್ಟು ಮುಂದೆ ರೋಡಲ್ಲಿ ನಾವು ರಸ್ತೆ ಬದಿಲಿ ಕೂತಿರೋದು ನಾವು ಫುಟ್ಪಾತಲ್ಲಿ ಕೂತ್ಕೊಂಡಿಲ್ಲ. ನೀವು ಹೇಳೋದು ನಾನು ಇಷ್ಟೇ, ಈಗ ನೀವೇ ತಾನೇ ಎಲ್ಲ ಇದು ಮಾಡಿದ್ದು, ನೀವೇ ಮಾಡ್ಬಿಟ್ಟು ನೀವೇ ಎತ್ತಂಗಡಿ ಮಾಡ್ತೀವಿ ಅಂತಾನೆ ಬಡವ್ರು ಎಲ್ಲಿ ಹೋಗ್ತಾರೆ? ಅವ್ರ ಮಕ್ಳು ಫ್ಯೂಚರ್ ಏನು? ನಮ್ಮ ಮಕ್ಕಳು ಇದೇ ಬಾಲಿಗೆ ಬರಬೇಕಾ? ಬೈರೇಗೌಡ ಅಂತ ಇದ್ದಾರೆ, ನಿಮ್ಮ ಬೀದಿ ವ್ಯಾಪಾರಿಗೆ ನಾವು ತೊಂದರೆ ಕೊಡಲ್ಲ ಅಂತಾರೆ, ಆದ್ರೂ ತೊಂದರೆ ಕೊಡ್ತಾವ್ರೆ. ನಾವು ಆಲ್ರೆಡಿ ಟೌನ್ ಅಂಡಿ ಕಮಿಟಿ ಕಡೆಯಿಂದ ನಾವು ಬೀದಿ ವ್ಯಾಪಾರಿಗಳಿಗೆ ಯಾವ್ಯಾವ ಮಾರ್ಕೆಟಲ್ಲಿ ಎಲ್ಲ ಒಂದು ಲೈನ್ ಹಾಕ್ಕೊಟ್ಟು ಕ್ರಮಬದ್ಧದಲ್ಲಿ ನಾವು ಇದ್ದೀವಿ. ಇವರು ಮೈನ್ ರೋಡಲ್ಲಿ ನೀವು ಇರಬೇಡಿ, ಪಕ್ಕದ ರೋಡ್ಗೆ ಹೋಗಿ ಅಂದರೆ ಪಕ್ಕದ ರೋಡಲ್ಲಿ ಇವ್ರು ಜಾಗ ಕೊಟ್ಟರೆ ನಾವು ವ್ಯಾಪಾರ ಮಾಡ್ಬೋದು. ಇವ್ರು ಜಾಗನೂ ತೋರಿಸಲ್ಲ, ಈ ಕಡೆ ನಮ್ಮ ವ್ಯಾಪಾರಿಗಳಿಗೆ ನೋಟಿಸು ಕೊಡಲ್ಲ. ಕೆಲವು ಕಡೆ ನೋಟಿಸ್ ಕೊಟ್ಟವ್ರೆ, ಕೆಲವು ಕಡೆ ನೋಟಿಸ್ ಕೊಟ್ಟಿಲ್ಲ. ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಬೀದಿ ವ್ಯಾಪಾರ ಒಕ್ಕಲೆಬ್ರಿಸ್ಬೇಡಿ. ಬಡವರಿದ್ದಾರೆ, ಇದರಿಂದ ನಾವು ಲೋನ್ಗಳು ತೊಗೊಂಡಿದ್ದೀವಿ, ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ, BBMP ಅವರೇ ಮಾಡಿಕೊಟ್ಟಿದ್ದಾರೆ ಲೈಸೆನ್ಸು. ಆದರೆ ಇವರೇ ನಮ್ಮನ್ನು ಒಕ್ಕಲೆಬ್ರಿಸ್ತಾ ಇದ್ದಾರೆ. ಇದ್ರ ಪರಿಹಾರ ಏನಮ್ಮ? ಈ ಕಾನೂನಲ್ಲಿ ಏನಿದೆ, ರಸ್ತೆ ಬದಿ ವ್ಯಾಪಾರ ಮಾಡೋಕ್ಕೆ ನಮಗೆ ಸುಪ್ರೀಂ ಕೋರ್ಟಿಂದ ಆದೇಶ ಇದೆ ಅಲ್ವಾ? ಅದರಿಂದ ನಾವು ಇವರು ಒಕ್ಕಲೆಬ್ರಿಸೋದು ನಮಗೆ ಸರಿ ಇಲ್ಲಮ್ಮ. ದಯವಿಟ್ಟು ನಮಗೆ ಬೀದಿ ವ್ಯಾಪಾರ ನಾವು ತೊಂದರೆ ಕೊಡಬಾರ್ದು, ನಮಗೆ ಪರಿಹಾರ ಮಾಡಿಕೊಡ್ಬೇಕು ಯಾವುದ್ರೂ. ಈಗ ನಾವು ಅವ್ರೇನು ಹೇಳಿದ್ರು BBMP ಅವರು, ನೀವು ಜಾಗ ಹುಡುಕಿ ನಾವು ಜಾಗ ಕೊಡ್ತೀನಿ ಅಂದ್ವಿ. ನಾವು ಆಲ್ರೆಡಿ ನಾವು ಎಲ್ಲ ಕಡೆಯೂ ಜಾಗ ಹುಡುಕಿದ್ವಿ, ಜಾಗ ಅಂತೂ ಎಲ್ಲೂ ಇಲ್ಲ. ಇರೋದೇ ಮಾರ್ಕೆಟ್ ಬದಿಯಲ್ಲಿ ನಾವು ವ್ಯಾಪಾರ ಮಾಡ್ಕೊಂಡು ನಾವಿದ್ದೀವಿ. ಈ ಥರ ಮಾಡ್ತಾ ಇದ್ರೆ ನಾವು ಏನು ಮಾಡ್ಕೋದು? ಎಲ್ಲಿ ಹೋಗ್ಬೇಕು ಬೀದಿ ವ್ಯಾಪಾರಿಗಳು? 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವಾಗ ನಮ್ಮ ಮದುವೆ ಮಾಡ್ಕೊಂಬಂದು ನಾವು ಬೆಂಗಳೂರಲ್ಲೇ ಇದ್ದು ನಮಗಿದು ಜಾಗ ಅಂತ ತೋರಿಸ್ಬಿಟ್ಟು ಹೋಗಿದ್ದಾರೆ. ನಾನು ಒಬ್ಬ ಗಂಡ ಸತ್ತಿರೋ ಹೆಣ್ಸೆ, ನನಗೆ ಜೀವನ ಮಾಡೋಕ್ಕೆ ದಾರಿ ಗೊತ್ತಿಲ್ಲ, ನಮಗೆ ಹೋಗೋಕ್ಕೂ ದಾರಿ ಗೊತ್ತಿಲ್ಲ, ನಾವು ಎಲ್ಲಿ ಬಿರಬೇಕು ಅಂತಲೂ ಗೊತ್ತಿಲ್ಲ. ನಮಗೆ ಜೀವನನೇ ಇಲ್ಲ, ನಮಗಿರೋದೇ ಇದೆ ಜೀವನ. 100 ಸಿಗುತ್ತೋ 500 ಸಿಗುತ್ತೋ 50 ರೂಪಾಯಿ ಸಿಗುತ್ತೋ ನಾವು ಜೀವನ ಮಾಡ್ತಾಯಿದ್ದೀವಿ. ಓಟ್ ಹಾಕೋಕ್ಕೆ ಓಟ್ ಹಾಕಿ SIR ಮಾಡಿ ನೀವಿಲ್ಲ ಇದ್ದೀರಾ, ಓಟ್ ಲಿಸ್ಟ್ ಸೇರಿಸಿ, ಇವು 2020 ಓಟ್ ಲಿಸ್ಟಿಗೆ ಸೇರಿಸಿ ನೀವು ಇದ್ದೀರಾ ಇಲ್ವಾ ಅಂತ ಇದೆಲ್ಲ ಕೇಳ್ದಾಗತ್ತಲ್ಲ. ಇವಾಗ ಬೀದಿ ವ್ಯಾಪಾರಿಗಳು ಎಷ್ಟು ಜನ ಅಳ್ತಾ ಇದ್ದಾರೆ ರೋಡಲ್ಲಿ ಕುತ್ಕೊಂಡು. ಬಂಡವಾಳ ಹಾಕಿಬಿಟ್ಟು ನಾವು ಜೀವನ ಮಾಡಬೇಕಾದ್ರೆ ನಾವು ಎಲ್ಲಿಗೆ ಹೋಗಬೇಕು? ಯಾವುದನ್ನ ಅಧಿಕಾರಿಗಳು ಬಂದು ನಮಗೆ ಕೇಳ್ತಾ ಇದ್ದಾರಾ? ಯಾವುದನ್ನ ಅಧಿಕಾರಿಗಳು ಬಂದು ನಮ್ಮ ಕಷ್ಟನ ಅನುಭವಿಸ್ತಾ ಇದ್ದಾರಾ? ಮನೆ ಬಾಡಿಗೆ ಕಟ್ಟ ಮಿನಿಮಮ್ 10,000 ಇಲ್ಲ, ಬೆಂಗಳೂರಲ್ಲಿ ಬಾಡಿಗೆ ಕಟ್ಟೋಕ್ಕೆ ಆಗ್ತಾಯಿಲ್ಲ. ನಾವು ಹೆಂಗೆ ಕಟ್ಟಬೇಕು? ಒಂದು 10-12 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ವಿ. ನಮ್ಗೆ ಇಷ್ಟು ದಿನ ಮಂಜನ ಅಂತ ನಮಗೆ ಅವರಿಂದ ನಮಗೇನು ತೊಂದರೆ ಇರಲಿಲ್ಲ, ಅವರೇ ನಮಗೆಲ್ಲ ಹೆಲ್ಪ್ ಮಾಡಿದ್ರು. ಈಗ ಸಡನ್ನಾಗಿ ಬಂದು ಫುಟ್ಪಾತ್ ಮೇಲೆ ಏನು ವ್ಯಾಪಾರ ಮಾಡೋಂಗಿಲ್ಲ, ಏನೂ ಇಲ್ಲ, ವ್ಯಾಪಾರ ಮಾಡಬಾರ್ದು ಅಂತ ತುಂಬ ಕಷ್ಟ ಕೊಡ್ತಾರೆ ನಮಗೆ. ಮುಂಚೆ ಒಂದು ಸಲ ಈ ಥರ ಬಂದಿತ್ತು, ಮಂಜನ ಅವರೇ ನಮ್ಗೆ ಮುಂಚೆ ನಿಂತ್ಕೊಂಡು ಎಲ್ಲ ಮಾಡಿಕೊಟ್ರು. ಏನೋ ಮಾಡ್ತಾಯಿದ್ದೀವಿ, ನಮಗೂ ಮಕ್ಕಳಿದ್ದಾರೆ, ನಾವೆಲ್ಲ ಶುಗರ್ ಪೇಷಂಟ್ಗಳು, ನಮ್ಮ ಕೈಯಲ್ಲಿ ಬೇರೆ ಕಡೆ ಹೋಗಿ ದುಡಿಯೋಕ್ಕಾಗಲ್ಲ. ಮಕ್ಕಳು ಫೀಸು, ಬಾಡಿಗೆ ಮನೆ, ನಮಗೂ ತುಂಬ ಭಾರಿ ಕಷ್ಟ ಇದೆ. ಇದು ಎತ್ತಿಸಿದ್ರೆ ನಾವು ಎಲ್ಲಿ ಯಾವ ಕಡೆ ಹೋಗಬೇಕು, ಏನು ದಾರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಫೈನಾನ್ಸ್ ಕಟ್ಟಬೇಕು, ಲೋನ್ ತೊಗೊಂಡಿದ್ದೀವಿ, ಇದ್ರ ನಂಬ್ಕೊಂಡು ಪೂರ್ತಿ ಏನೇನೋ ಮಾಡ್ಕೊಂಡಿದ್ದೀವಿ. ತುಂಬ ನಮ್ಗೆ ಕಷ್ಟ ಆಗುತ್ತೆ. ನಮಗೆ ಏನಾರು ಒಂದು ಹೆಲ್ಪ್ ಮಾಡಿ ನಮಗೆ ದಾರಿ ತೋರಿಸ್ಬೇಕು. ಇಲ್ಲಿರೋರು ಎಲ್ಲ ಬಡವರೇ, ಯಾರೂ ಸ್ವಂತ ಮನೆಯವರು ಇಲ್ಲ. ತುಂಬ ಕಷ್ಟ ಇದೆ. ಇದ್ರ ನಂಬ್ಕೊಂಡೇ ನಮ್ಮ ಜೀವನ, ಇದನ್ನ ಬಿಟ್ಟರೆ ಜೀವನ ಯಾವುದೂ ಇಲ್ಲ. ಆಲ್ಮೋಸ್ಟ್ ಇಲ್ಲಿ 80% ಎಲ್ಲ ಹೆಂಗಸರೇ ಇಲ್ಲಿ ವ್ಯಾಪಾರ ಮಾಡೋದು, ಗಂಡಸರು ಯಾರೂ ಇಲ್ಲ. ಏನೋ ನಮ್ಮ ಜೀವನ ನಡೀತದೆ, ಒಂದು ಕಡೆ ನಾವು ಕುತ್ಕೊಂಡು ವ್ಯಾಪಾರ ಮಾಡೋಕ್ಕೆ ಏನೋ ಕೊಟ್ಟಿದ್ದೀರಾ, ಒಂದು ಕಡೆ ವ್ಯಾಪಾರ ಮಾಡ್ತಾಯಿದ್ವಿ. ಇದ್ರನ್ನ ಎತ್ತಿಸ್ಬಿಟ್ರೆ ನಾವು ಎಲ್ಲಿ ಹೋಗೋದು, ಏನು ಮಾಡೋದಂತ ಹೇಳ್ತಾ ಇದ್ದೀವಿ. ನಿಮ್ಗೆ ಬೇರೆ ಏನಾದರೂ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಏನಾದರೂ ನೀವು ಹೇಳಿದ್ದು ನಿಮ್ಮ ಗಮನಕ್ಕೆ ಬಂದಿದೆಯಾ? ನಮಗೆ ಇಲ್ಲಿ ಸರ್ಕಾರ ಇದು ಲೋನ್ ಬಂದಿತ್ತು, ಲೋನ್ ಮಾಡಿಕೊಡ್ತಾರೆ. ಫಸ್ಟ್ 10,000 ತೊಗೊಂಡ್ವಿ, ಆಮೇಲೆ 20,000 ತೊಗೊಂಡಿದ್ದೀವಿ. ಬಡ್ಡಿ ಇರದೆ ದುಡ್ಡು, ಏನೋ ನಮ್ಮ ಫೈನಾನ್ಸ್ ಬದಲು ಅದೊಂದು ಚೂರು ಹೆಲ್ಪ್ ಆಯಿತು, ಅದರಿಂದ ನಮ್ಗೆ ಅದೊಂದು ಹೆಲ್ಪ್ ಮಾಡ್ತಾಯಿದ್ರು. ಇವಾಗ ಇದು ಎತ್ತಿಸಿದ ಮೇಲೆ ಅದು ಎಲ್ಲ ತೊಗೊಂಡಿದ್ದೀವಿ ಲೋನ್, ಅದು ಹೆಂಗೆ ಕಟ್ಟಬೇಕು, ನಾವು ಹೆಂಗೆ ಇದನ್ನ ಎತ್ತಿ ನೀವು ಬೇರೆ ಇಂತಲ್ಲಿ ಹೋಗಿ ಅಂತ ಸರ್ಕಾರ ಏನಾದರೂ ವ್ಯವಸ್ಥೆ ಮಾಡಿಕೊಟ್ಟಿದ್ಯಾ? ಏನಿಲ್ಲ, ಏನು ಮಾಡಿಕೊಟ್ಟಿಲ್ಲ, ಯಾವುದೂ ಇಲ್ಲ. ಯಾರಾದರೂ ಬಂದಿದ್ರ ನಿಮಗೆ, ನಿಮ್ಮ ಜೊತೆ ಮಾತಾಡಿ? ಯಾವುದೂ ಇಲ್ಲ, ಇನ್ನೂ ತನಕ ಬಂದಿಲ್ಲ. ಕೃಷ್ಣಪ್ಪನಗೌಡ ಹೇಳ್ತಾರೆ ಫುಟ್ಪಾಟು 1,000 ಜನ ಆಸ್ತಿ ಅಂತ. ನಾವು ಯಾರು? ನಮ್ಮ ದನಗಳ, ನಾವು ಜನಗಳು ತಾನೆ, ನಮಗೆ ಸೆಲ್ತದ್ರೆ ಆಸ್ತಿ ಅದು. 1,000 ಜನ ಆಸ್ತಿ ಅಂತ ನಾವು ಹೇಳ್ಬಿಟ್ರೆ ನಾವು ಯಾರು ಸರ್ ಹೇಳಿ? ನಾವು ನಿಮ್ಗೆ ಓಟ್ ಹಾಕಿಲ್ವಾ? ನಾವು ನಿಮಗೆ ಗೆಲ್ಸಿಲ್ವಾ? ನಿಮಗೆ ಪದಿತಾಲ ತೊಗೊಂಡು ಕೊಟ್ಟಿಲ್ವಾ? ನಾವು ಪಬ್ಲಿಕ್ ತಾನೆ, ನಾವು ಜೀವನ ಮಾಡಕ್ಕೆ ಬಂದಿದ್ದೀವಿ. ನಮಗೆ ಅನುಕೂಲ ಇದ್ದರೆ ಫುಟ್ಪಾತ್ ಮೇಲೆ ಬಂದು ನಾವು ಯಾಕೆ ನಿಂತ್ಕೋತೀವಿ? ನಮಗೆ ಅನುಕೂಲ ಇದ್ದರೆ ಕಾಲು ರಗ ಉದಿಸ್ಕೊಂಡು
ಎತ್ಕೊಂಡು ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. 4 ಚಕ್ರ ಗಾಡಿ ನಾವು ಎಷ್ಟು ದುಡ್ಡು ಬಿಡ್ತೀವಿ, ಮಾಡ್ತಿರೋದು 4 ಚಕ್ರ ಗಾಡಿ ಇದೆ. ನಾವು ಅದರಲ್ಲಿ ನಾವು ದುಡ್ದು 6 ಜನ 7 ಜನಕ್ಕೆ ಸಾಕಬೇಕು. ಆ ಗಾಡೀಲಿ ನಾವು ಎಷ್ಟು ದುಡ್ಡು ಬಿಡ್ತೀವಿ ಮೇಡಮ್, 1,100 ರೂಪಾಯಿ ದುಡಿದ್ರು ನಮ್ಮ ಜೀವನಕ್ಕೆ ಸಾಕಾಗಲ್ಲ. 8 ಜನ ದಿನಕ್ಕೆ ಅಲ್ಲಿ ಎತ್ತಿ ಇಲ್ಲಿ ಎತ್ತಿ ನಾವು ಎಲ್ಲಿ ಎತ್ಕೊಂಡು ಹೋಗೋದು? ಒಂದು ನಮಗೆ ಶೌಚಾಲಯ ಇಲ್ಲ, ನಮಗೆ ಒಂದು ಏನಿಲ್ಲ. ಮಳೆ ಬಂದರೆ ನೆನೀತಾ ಇರ್ತೀವಿ, ಒಂದು ಕೊಡೆ ಇಲ್ಲ, ಏನಿಲ್ಲ. ಕೊಡೆಗೆ ನಾವು ಕಾಸು ನಾವು ತೊಗೊಂಡ್ಬಂದು BVP ಕಾರ್ಡ್ ಕೊಟ್ಟು ಎಲ್ಲ ಕೊಟ್ಟು BVPಯಿಂದ ನಮಗೆ ಲೋನ್ ಕೊಟ್ಟು ಎಲ್ಲ ಕೊಟ್ಟು ಅದೆಲ್ಲ ಸರ್ಕಾರ ಮಾಡಿ ತಿರ್ಗಾ ಎತ್ತಿ ಅಂದರೆ ನಮ್ಗೆ ಎಲ್ಲಿ ಹೋಗೋದು? ನಮ್ಗೆ ಅದು ಬಿಟ್ಟರೆ ಬೇರೆ ಯಾವುದೂ ಗೊತ್ತಿಲ್ಲ ಮೇಡಮ್. ಫುಟ್ಪಾತಲ್ಲೇ ವ್ಯಾಪಾರ ಮಾಡ್ತಾಯಿದ್ದೀವಿ ಆವಾಗಿಂದ. ನಮ್ಗೆ 12 ವರ್ಷ, ನಾವು 11 ವರ್ಷ ಇರಬೇಕಾದ್ರೆ ಬಂದಿದ್ದೀವಿ. ಆವಾಗಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಇದು ಬಿಟ್ಟರೆ ಬೇರೆ ಕೆಲಸನೂ ನಮ್ಗೆ ಗೊತ್ತಿಲ್ಲ. ಈಗ ನೀವು ಈ ರೀತಿ ಅಂಗಡಿ ಹಾಕೊಂಡಿರೋದ್ರಿಂದ ಜನರಿಗೆಲ್ಲ ಓಡಾಡ್ಲಿಕ್ಕೆಲ್ಲ ಸಮಸ್ಯೆ ಆಗ್ತದೆ. ನಾವು ಜಾಗ ಎಷ್ಟು ಬೇಕೋ ಬಿಟ್ಬಿಟ್ಟೆ, ಜಾಗ ಓಡಾಡೋಕ್ಕೆ ಬಿಟ್ಟೆ ಹಾಕೋದು ಮೇಡಮ್. ನಾವು ಅದು ಒಳಗಡೆ ಹಾಕ್ತೀನಿ, ಅದು ಬಿಡ್ತಾ ಇಲ್ಲ. ಇವಾಗ ಒಂದು ವಾರದಿಂದ, ನಾವು 15 ದಿವಸದಿಂದ ತೆಗೀರಿ ಅಂತ ತೆಗಿಸ್ತಾ ಇದ್ದಾರೆ. ಏನು ಮಾಡೋದಂತ ನಮಗೆ ಅರ್ಥ ಆಗ್ತಾಯಿಲ್ಲ. ತುಂಬ ಕಷ್ಟ. ಇದೇ ಥರ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್, ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಏನೇನೋ ಪ್ರಾಬ್ಲಮ್ಗಳಿರುತ್ತೆ ನಮಗೂ. ನಾವು ಅದೆಲ್ಲ ಸಾಲ್ವ್ ಮಾಡ್ಕೋಬೇಕಂದ್ರೆ ನಾವು ಇದೇ ವ್ಯಾಪಾರ ಗಟ್ಟಿ. ನಮಗೆ ಬೇರೆ ಯಾವುದೂ ಇಲ್ಲ. ಜನಗಳಿಗೆ ಯಾವ ರೀತಿಯೂ ನಾವು ತೊಂದರೆ ಮಾಡಿಲ್ಲ, ಏನೂ ಮಾಡಿಲ್ಲ. ಜಾಗ ಬಿಟ್ಟಿದ್ದೀವಿ, ರೀಸನೇಬಲ್ ರೇಟ್ ಇರುತ್ತೆ. ಬೆಳಿಗ್ಗೆ ಎದ್ರೆ ಇದು ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ನಾವು ಮನೆ ಕೆಲಸ ಮಾಡ್ಕೊಂಡ್ಬಂದೇ ವ್ಯಾಪಾರ ಮಾಡೋರು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಲ್ವಾ? ನಮಗೂ ಅವಕಾಶ ಮಾಡಿಕೊಡಿ, ನಮಗೂ ಸಮಯ ಬೇಕಲ್ವಾ? ಇಷ್ಟು ವರ್ಷ ವ್ಯಾಪಾರ ಮಾಡೋದು ಬಿಟ್ಬಿಟ್ಟು ಇವಾಗ ಹೋಗಿ ತಕ್ಷಣ ಖಾಲಿ ಮಾಡಿದರೆ ನಾವೆಲ್ಲಿ ಹೋಗ್ಬೇಕು, ಏನು ಮಾಡಬೇಕು? ಹಾಂ, ಹೇಳ್ತಾರೆ ಅಷ್ಟೇ ಮೇಡಮ್, ಮಾಡಲ್ಲ ಅಲ್ವಾ? ಹೇಳಿದ್ದನ್ನು ಮಾಡಿದ್ದಾರೆ ನಾವು ಒಪ್ಕೊಳ್ಳೋಣ, ಮಾಡಲ್ಲ ಅಲ್ಲ. ಇವಾಗ ತಕ್ಷಣ ಇವಾಗ ಬಂದು ಇಲ್ಲಿ ಬಂದು ನಮ್ಗೆ ಅಲ್ಲಿ ಬರ್ತಾರೆ ಅಂತ ಏನು ಗ್ಯಾರಂಟಿ? ನಮ್ಮ ಮಕ್ಕಳು ಎಜುಕೇಷನ್ ಮುಗಿಸ್ಬೇಕು, ನಮಗೂ ಕನಸಿರುತ್ತಲ್ವ ಮೇಡಮ್? ಇವಾಗ ನಮ್ಮ ಮಕ್ಕಳು ನಮ್ಮ ಥರನೇ ಆಗಬಾರ್ದಲ್ವಾ? ನಮ್ಮ ಮಕ್ಕಳು ಒಳ್ಳೆ ಪೋಸ್ಟ್ಗೆ ಹೋಗಬೇಕು, ಎಜುಕೇಷನ್ ಚೆನ್ನಾಗಿ ಕಲಿಸ್ಬೇಕು ಅಂದರೆ ಒಳ್ಳೆ ಸ್ಕೂಲ್ಗೆ ಹೋಗ್ಬೇಕು. ಇಲ್ಲಿ ನಾವು ಕಷ್ಟಪಟ್ಟು ದುಡಿದ್ರೆ ಅವ್ರು ಹೋಗೋಕ್ಕಾಗೋದು, ಇಲ್ಲಾಂದರೆ ಇಲ್ಲ. ನಾವು ದುಡಿದ್ರೆ ಅಲ್ವಾ ಅವ್ರು ಹೋಗೋದು? ನಮಗೆ ಇಲ್ಲಿ ಫಸ್ಟು ಲೇಸಿಸ್ ಕೊಟ್ಟಿದ್ದರು, ತಿರ್ಗಾ ಮತ್ತೆ ಗಾಡಿ ಕೊಟ್ಟಿದ್ದಾರೆ. ಇವಾಗ ಬಂದು ಎಲ್ಲ ಎತ್ತಬೇಕು, ಅಂಗಡಿಗಳು ಯಾವುದು ಇರಬಾರ್ದು, ಫುಟ್ಪಾತ್ ತಿರ್ಗಾಡಕ್ಕೆ ಬೇಕು ನಮಗೆ ಅಂತ ಇವಾಗ ನಮ್ಗೆ ವರದಿ ಮಾಡಿ ಎಲ್ಲ ಲೆಟ್ರ್ ಕೊಟ್ಟು ಎತ್ತಿದ್ದಾರೆ. ಇವಾಗ ಮತ್ತೆ ನಾವು ಮಾಡೋಕ್ಕೆ ವ್ಯಾಪಾರ ಮಾಡೋಕ್ಕೆ ಜಾಗ ಸ್ಥಳ ಬೇಕು, ಇನ್ನೇನು ಬೇಡ ನಮಗೆ. ನನ್ನ ಮಾಮೂಲಿ ಎಲ್ಲ ಫುಟ್ಪಾತ್ ಎತ್ತಬೇಕು, ಇಲ್ಲಿ ಇರಬಾರ್ದು, ಯಾವುದು ಇರಬಾರ್ದು. ಇಲ್ಲ, ಈಗ ನಮ್ಗೆ ಫುಟ್ಪಾತ್ ಬೇಕು, ಗಾಡಿ ಲೆಕ್ಕ ತಳ್ಕೊಂಡು ವ್ಯಾಪಾರ ಮಾಡಿರಿ, ನಮ್ಮನ್ನು ಬೇಡ ಅಂತ ಹೇಳಲ್ಲ ಅಂತ ಇಷ್ಟು ಹೇಳಿದ್ದಾರೆ. ಎಷ್ಟು ಬಿಟ್ಟರೆ ಇನ್ನೇನು ಹೇಳಿಲ್ಲ. ಇನ್ನೇನಪ್ಪ ಅಂದರೆ ನಾವು ಗಾಡಿ ಲೆಕ್ಕ ತಳ್ಕೆ ವ್ಯಾಪಾರ ಮಾಡೋಕ್ಕೆ ಬೇರೆ ಸಣ್ಣ ಪಣ್ಣ ಹೂವು ಆದರೆ ಯಾಕೆ ಮಾಡ್ಬೋದು. ಎಳ್ನೀರು ಕೋಕೋನಟ್ಟು ಮಾಡೋಕ್ಕಾಗಲ್ಲ. ಎಳ್ನೀರು 20 ಎಳ್ನೀರು ಬಿಟ್ಟರೆ ತೂಕ ಇದೆ. ಎಳ್ನೀರು ಹೆಂಗೆ ಮಾಡೋಕ್ಕಾಗತ್ತಾ? ಇವಾಗ ಮಕ್ಕಳು ಸಾಕಬೇಕು, ಹೆಂಡತಿ ಮಕ್ಕಳು ಸಾಕಬೇಕು. ನಾವು ನಿಮ್ಮ ನಂಬಿ ನಾವು ಬೆಂಗಳೂರು ಬಂದಿರೋದು. ಆಗಲ್ಲ ಅಂದರೆ ನಮಗೆ ಏನು ಮಾಡಬೇಕು, ಪರಿಹಾರ ಕೊಡಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಊರಿಗೆ ಹೋಗಿ ಅಂತ ಹೇಳ್ಬಿಡಿ, ನಿಮ್ಮ ಬಾಯಾರ ನಾವು ಹೋಗ್ತೀವಿ. ನಾವು ಇಲ್ಲಿ ಒಂದು 10 ವರ್ಷದಲ್ಲಿ ವ್ಯಾಪಾರ ಮಾಡ್ತೇವೆ. ಮಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ವ್ಯಾಪಾರ ಮಾಡೋದು. ಇವಾಗ ಹೋಗಿ ತೆಗಿಸ್ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗಲ್ಲ. ವ್ಯಾಪಾರ ಮಾಡುವಾಗ ನಾವು 4 ದಿವಸ ಆಯ್ತು ಅವ್ರು ವ್ಯಾಪಾರ ಮಾಡಿ. ಇಲ್ಲಿ ಮಕ್ಕಳನ್ನ ಫೀಸನ್ನು ಕಟ್ಟಿಲ್ಲ, ಅದನ್ನೇ ಸ್ಕೂಲ್ಗೆ ಹೋಗ್ಕೊಂಡು ಬರ್ತಾ ಇದ್ದಾರೆ. ವ್ಯಾನ್ ಫೀಸನ್ನು ಕಟ್ಟಿಲ್ಲ. ಹೆಂಗೆ ಮಾಡೋದಂತ ಗೊತ್ತಿಲ್ಲ, ಈ ಥರ ಮಾಡ್ತಾರೆ. ಇವರೇ ಸ್ವಲ್ಪ ನೋಡ್ಬೇಕು. 20 ದಿವಸದಿಂದ ಇಲ್ಲಿ ವ್ಯಾಪಾರ ಮಾಡ್ತಾಯಿನಿ ಮೇಡಮ್. ಪ್ರತಿ ಸಲವೂ ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಮಸ್ಯೆ ಆಗುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಲೈಸೆನ್ಸ್ ಇವರೇ ಕೊಡ್ತಾರೆ, ಸರ್ವೇನು ಇವರೇ ಮಾಡ್ತಾರೆ, ತಿರ್ಗಾ ಇವರೇ ಎತ್ತಿಸ್ತಾರೆ. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಆಟೋ ಚಾಲಕರು ಇರ್ಬೋದು, ಮಿಡಿಲ್ ಕ್ಲಾಸ್ವರೇ ವೋಟ್ ಮಾಡೋದು. ದುಡ್ಡಿರೋನು ಯಾರೂ ಬಂದು ಮಾಡಲ್ಲ. ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕಂದ್ರೆ ನಾವು ದುಡ್ದು ನಮ್ಮ ಮಕ್ಳಿಗೆ ನೋಡಿ ಇದು ಮಾಡಬೇಕೇ ಹೊರತು ಗೌರ್ಮೆಂಟ್ ಸ್ಕೂಲ್ ಅಂತ ಗೌರ್ಮೆಂಟ್ ಸ್ಕೂಲಲ್ಲಿ ಫೆಸಿಲಿಟೀಸೇ ಇಲ್ಲ. ನನ್ನ ಮಕ್ಕಳು ನಾನು ಓದಿಸ್ಬೇಕಂದ್ರೆ ಒಳ್ಳೆ ಸ್ಕೂಲ್ಗೆ ಹಾಕಬೇಕು. ಇಲ್ಲಿ ನಾನು ದುಡಿದ್ರೇ ತಾನೇ ಮೇಡಮ್ ಇಲ್ಲಾಗೋದು. ಇವಾಗ ನನಗೆ ವ್ಯಾಪಾರ ಮಾಡ್ತಾನೆ, ನಾನು ನಿನ್ನ ಹೆಚ್ಚುವರಿಗೆ ಒಂದು ವಾರ ಹೆಚ್ಚಿದ್ರೆ ನನ್ನ ಕಮಿಟ್ಮೆಂಟ್ ಏನಾಗುತ್ತೆ? ನನಗೆ ಸಾಲ ಕೊಟ್ಟಿರೋ ಏನು ಮಾಡ್ತಾರೆ? ನನ್ನ ತಿರ್ಗಾ ಸಾಲ ಕೊಡ್ತಾರೆ. ಬಫರ್ ಝೋನ್ಸ್ ಇದೆ, ಅದನ್ನೇನು ತೆರವು ಮಾಡ್ತಿಲ್ಲ. ಬೇಕಾದಷ್ಟು ಕೆಲಸಗಳಿದ್ದಾವೆ, ಅದನ್ನೇನು ಮಾಡ್ತಿಲ್ಲ. ಬೀದಿ ಬದಿ ವ್ಯಾಪಾರಿಗಳು ಪ್ರತಿಯೊಬ್ಬ ಪಕ್ಷದವರು ನಮ್ಮನ್ನು ಕೇವಲವಾಗಿ ನೋಡ್ತಾರೆ ಹೊರತು ನಾವು ವೋಟರ್ಸ್ ಅಲ್ವಾ, ನಾವು ಭಾರತೀಯರಲ್ವಾ, ಬೇರೆಯವರ? ನಾವು 20 ವರ್ಷದಿಂದ ಇಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ. ನಮ್ಮ ಮಕ್ಕಳು ನಮ್ಮ ಮುಂದೆ ಇದೇ ಥರ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ರೋಡಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ ನಾವು. ನೀವು ನಮಗೆ ಈ ಥರ ತೊಂದರೆ ಕೊಟ್ಟರೆ ಪ್ರತಿಯೊಬ್ಬ ಮಕ್ಕಳುಗಳವರು ನಮ್ಮ ಥರನೇ ಫುಟ್ಪಾತಿಗೆ ಬರ್ತಾರೆ. ಮುಂದೆ ಫ್ಯೂಚರ್ ಹೀಗೆ ಹೋಗ್ತಾನೆ ಇರ್ತದೆ ಅದು. ಮತ್ತು ಫುಟ್ಪಾತಲ್ಲಿ ಯಾವ ಥರ ಎತ್ತಕ್ಕೆ ಸಾಧ್ಯವಾಗುತ್ತೆ? ಎಲ್ಲ ಪ್ರತಿಯೊಂದು ವರ್ಷ ಈಗ ನಮ್ಮದಾಯಿತು, ನಮ್ಮ ಮಕ್ಕಳು ಬರ್ತಾರೆ. ನಮ್ಮ ಮಕ್ಕಳು ಆದಮೇಲೆ ತಿರ್ಗಿ ಅದೇ ಮಕ್ಕಳು ಇನ್ನೊಂದು ಫ್ಯೂಚರ್ಗೆ ಅದೇ ಥರ ಬರ್ತಾರೆ. ಫುಟ್ಪಾತಲ್ಲಿ ಜೀವನ ಅದೇ ಥರ ನಡೀತಾನೆ ಇರಬೇಕಾ? ಹೇಗಾಗುತ್ತೆ? ನೀವು ಯಾವುದೇ ಕಾರಣಕ್ಕೂ ಫುಟ್ಪಾತು ತೆರೆಗೊಳಿಸ್ಕೊಳ್ಳೋಕ್ಕೆ ನಾವು ಸಾಧ್ಯನೇ ಇಲ್ಲ, ನಾವು ಎತ್ತೋದು ಇಲ್ಲ. ಮತ್ತು ಯಾಕೆಂದರೆ ಕಾನೂನು ಪ್ರಕಾರವಾಗಿ ನಾವು ರೋಡ್ ಬದಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ. ಇಲ್ಲ ಫುಟ್ಪಾತಲ್ಲಿ ಕೂತ್ಕೊಂಡಿಲ್ಲ, ರೋಡ್ ಸೆಂಟ್ರಲ್ಲಿ ಕೂತ್ಕೊಂಡಿಲ್ಲ.
ನಮಗೆ ಒಂದು ಜಾಗ ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನಿದೆ ಆ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ನಾವು ಕುತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಏನಪ್ಪ ಅಂದರೆ ಅವರು ಎಂಡಿಂಗ್ ಝೋನ್ ಅಂತ ಒಂದು ಮಾಡಿಕೊಟ್ಟಿದ್ದಾರೆ. ನಮಗೆ ಒಂದು ಪಟ್ಟೆ ಹಾಕ್ಕೊಟ್ಟಿದ್ದಾರೆ. ನಮ್ಮ ಒಂದೊಂದು ಅಂಗಡಿಗೆ ಇದು ಮೇಲ್ಗಡೆ ಅಧಿಕಾರಿಗಳು BBMP ಅವರೇ ಬಂದು ನಮಗೆ ಒಂದೊಂದು ಅಂಗಡಿಗೆ ಇಷ್ಟಿಷ್ಟು ಅಡಿ ಇರಬೇಕು ಅಂತ ಅಷ್ಟೇ ಹಾಕ್ಕೊಟ್ಟಿದ್ದಾರೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ನಮಗೆ BBMP ಅವರು ಎಷ್ಟು ಅಡಿಗೆ ನಮ್ಗೆ ಹಾಕ್ಕೊಟ್ಟಿದ್ದಾರೆ ಅಷ್ಟು ಅಡಿಲೇ ಕುತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದೀವಿ. ಇಲ್ಲ ರೋಡ್ಗೆ ಹೋಗ್ತಾಯಿಲ್ಲ, ಇಲ್ಲ ಫುಟ್ಪಾತ್ಗೆ ಹೋಗ್ತಾಯಿಲ್ಲ. ಕುಕ್ಕರ್ಗಾಲಲ್ಲಿ ಯಾವ ಥರ ಕುತ್ಕೊಂಡು ಜೀವನ ಮಾಡ್ತಾರೆ ಆ ಥರ ಕುತ್ಕೊಂಡು ನಾವು ಜೀವನ ಮಾಡ್ತಾಯಿದ್ದೀವಿ. ಏನು ಸರ್ಕಾರಕ್ಕೆ ತೊಂದರೆ ಕೊಡ್ತಾಯಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾಯಿಲ್ಲ, ಯಾರಿಗೂ ತೊಂದರೆ ಕೊಡ್ತಾಯಿಲ್ಲ. ಆದರೆ ಕೊಡ್ತಾ ಇರೋದು ಸರ್ಕಾರದವರು. ಜನಸಂಖ್ಯೆ ಜಾಸ್ತಿ ಆಗ್ತಾ ಉಂಟು, ಪಾದಚಾರಿ ಮಾರ್ಗ ಎಲ್ಲ ಸ್ವಲ್ಪ ಸಣ್ಣ ಸಣ್ಣ ಉಂಟು. ಸೊ ವಿದೇಶಗಳಲ್ಲೆಲ್ಲ ಹೆಂಗಿರ್ತದಲ್ಲ ಅದೇ ತರ ಬೆಂಗಳೂರಲ್ಲೂ ಮಾಡಬೇಕು ಅನ್ನೋದು ಅವ್ರ ಪ್ಲಾನ್. ಏನ್ ಹೇಳ್ತಿರೋದಕ್ಕೆ ಮೇಡಮ್, ವಿದೇಶಗಳಲ್ಲಿ ದೊಡ್ಡದು ಜಾಗ ಇದೆ. ಇಲ್ಲಿ ಇರೋದೇನೆ ಕರ್ನಾಟಕದಲ್ಲಿ ಎಲ್ಲ ಚಿಕ್ಕ ಜಾಗ ಬಿಟ್ಕೊಟ್ಟಿದ್ದೀರಾ ನೀವು. ಎಲ್ಲ ಒತ್ತುವರಿ ಮಾಡಿಬಿಟ್ಟಿದ್ದೀರಾ. ರೋಡ್ ಒತ್ತುವರಿ ಮಾಡ್ಕೋತೀರಾ, ಬಿಲ್ಡಿಂಗ್ ಒತ್ತುವರಿ ಮಾಡ್ಕೋತೀರಾ, ಫುಟ್ಪಾತ್ ಬಿಟ್ಟಿರೋದೇ ನೀವೇ ಇದಕ್ಕೋಸ್ಕರ ಇಷ್ಟು ಜಾಗ ಬಿಟ್ಟಿದ್ದೀರಾ. ಅಷ್ಟು ಜಾಗದಲ್ಲಿ ಜನ ಓಡಾಡೋಕ್ಕೋಸ್ಕರ ಬಿಟ್ಟಿದ್ದೀರಾ. ಫಸ್ಟೇ ನೀವೇ ಇಷ್ಟು ಅಗಲ ಜಾಗ ಬಿಟ್ಟು ಈಗ ದೊಡ್ಡದಾಗಿ ಜಾಗ ಬರಬೇಕು ಅಂತಾರೆ. ಎಲ್ಲಿಂದ ಬರ್ತದೆ? ಈಗ ನಿಮ್ಗೆ ಸಪೋಸ್ ಸರ್ಕಾರ ಏನಾದ್ರು ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿ ನಿಮ್ಗೆ ಬೇರೆ ಕಡೆ ಎಲ್ಲಾದ್ರೂ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತಂದ್ರೆ ನೀವು ಜಾಗ ಖಾಲಿ ಮಾಡಿ ಜನ ಅಲ್ಲ ಮೇಡಮ್, ನೀವು ವ್ಯವಸ್ಥೆ ಮಾಡಿಕೊಡ್ತೀರಾ, ವ್ಯಾಪಾರ ಆಗಬೇಕಲ್ಲ ನಮಗೆ. ನೀವು ವ್ಯಾಪಾರ ಆಗೋ ಜಾಗದಲ್ಲಿ ಮಾಡಿಕೊಟ್ರೆ ಮಾಡ್ಬೋದು. ನಮಗೆ ವ್ಯಾಪಾರ ಆಗದೇ ಇರೋ ಜಾಗದಲ್ಲಿ ತೊಗೊಂಡಾಗ ಹಾಕಿದ್ರೆ ಎಲ್ಲಿ ವ್ಯಾಪಾರ ಮಾಡೋಕ್ಕಾಗಿ ಸಾಧ್ಯವಾಗುತ್ತೆ? ಈ ಜಾಗ ನಮ್ಮನ್ನ ತೆರೆಗೊಳಿಸಿದ್ರೆ ಬೇರೆ ಗಾಡಿಯವ್ರು ನಿಲ್ಸ್ಕೊಂಡು ಅಲ್ಲಿ ವ್ಯಾಪಾರ ಮಾಡ್ತಾರೆ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ನಮ್ಮನ್ನು ಎತ್ತಂಗಡಿ ಮಾಡಿದ್ರೆ ನಾವು ಬಿಟ್ಟು ಹೋಗ್ಬೋದು. ಬೇರೆಯವ್ರು ಬಿಡದೆ ಇಲ್ಲಿ ಬರೋಲ್ಲ, ಬೇರೆಯವ್ರು ಬಂದೇ ಬರ್ತಾರೆ. ಇಲ್ಲಿ ಕೃಷ್ಣಗೆ ಬೈರೇಗೌಡರು ಮಾಡ್ಬೋದು. ಆದರೂ ಕೂಡ ಯೋಚನೆ ಮಾಡಿ, ನಮ್ಮ ಪರಿಸ್ಥಿತಿ ಒಳಗಡೆ ನೀವು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ನೀವೇ ಒಂದು ಅಧಿಕಾರದಲ್ಲಿ ಇದ್ಕೊಂಡು ನಿಮ್ಮ ಅಧಿಕಾರನ ಇಲ್ಲಿ ಚಲಾಯಿಸಿದ್ರೆ ಬಡವರು ಏನೂ ಮಾಡೋಕ್ಕಾಗಲ್ಲ. ತೊಂದರೆ ಕೊಡಬೇಡಿ ಅಷ್ಟೇ ನಾನು ಹೇಳೋದು. ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ. ಲೈನಿಂದ ಆಚೆ ಬರಲ್ಲ, ಲೈನ್ ಒಳಗಡೆ ಕುತ್ಕೊಂಡು ಇದು ಮಾಡ್ತೀವಿ. ನಮಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡಬೇಕು. ನೀವು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀವಿ? ನಾವು 15 ವರ್ಷದಿಂದ ವ್ಯಾಪಾರ ಮಾಡ್ತಿದ್ವಿ. ಇದು ಸೇರಿ 4-5 ಸಾರಿ ಎಷ್ಟಿದ್ದಾರೆ. ಮಂಜು ಸಾರೇ ನಮ್ಗೆ ತುಂಬ ಹೆಲ್ಪ್ ಮಾಡಿದ್ದೆ ಅವಾಗೆಲ್ಲ. ಅವರಿಲ್ಲ ಅಂದರೆ ಬಿಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮ ಬೀದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡಬೇಕು. ಇವಾಗ ನಾವು ಎತ್ತಿಸ್ಬಿಟ್ರೆ ಸಡನ್ನಾಗಿ ಎಲ್ಲಿಗೆ ಹೋಗೋದು? ಮಕ್ಕಳು ಫೀಸ್ ಹೆಂಗೆ ಕಟ್ಟೋದು? ನಾವು ಜೀವನ ಹೆಂಗೆ ಮಾಡೋದು? ನಾವೆಲ್ಲ ಲೋನ್ಗಳು ತೊಗೊಂಡಿದ್ದೀವಿ. ಈಗ ಸರ್ಕಾರ ಬಂದು ಇಲ್ಲಿಂದ ನೀವು ಬೇರೆ ಕಡೆ ಹೋಗಿ ನಾವು ನಿಮ್ಗೆ ಬೇರೆ ಕಡೆ ಹೋದರೆ ವ್ಯವಸ್ಥೆ ಮಾಡ್ಕೊಂಡು ವ್ಯಾಪಾರ ಆಗಬೇಕಲ್ಲ, ನಮ್ಗೆ ಅಡ್ಜಸ್ಟ್ ಆಗಬೇಕಲ್ಲ. ಎಲ್ಲರೂ ಹೋಗ್ಬೋದು, ಅಲ್ಲಿ ವ್ಯಾಪಾರ ಆಗುತ್ತೆ ಅಂತ ಏನು ಗ್ಯಾರಂಟಿ? ಇವಾಗ ಅಂದರೆ ನಮ್ಗೆ ಎಷ್ಟು ಬೇಕೋ ದಿನಕ್ಕೆ ಒಂದು 100 ರೂಪಾಯಿ 500 ರೂಪಾಯಿ ವ್ಯಾಪಾರ ಆಗುತ್ತೆ ಅಂತ ಧೈರ್ಯದ ಮೇಲೆ ಐಟಮ್ ಹಾಕ್ತೀವಿ. ಅಲ್ಲೆಲ್ಲಾದರೂ ಹೋದರೆ ನಮ್ಗೆ ವ್ಯಾಪಾರ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರುತ್ತೆ? ಸರ್ಕಾರ ಎಷ್ಟು ಜನಕ್ಕೆ ಅಂತ ಜಾಗ ಕೊಡುತ್ತೆ? ಸಾರಕ್ಕಿಲ್ಲ ಒಂದು 200 ಅಂಗಡಿ ಇದೆ, 200 ಅಂಗಡಿಗೂ ಜಾಗ ಎಲ್ಲಿ ಕೊಡ್ತಾರೆ? ಎಲ್ಲ ಒಳ್ಳೊಳ್ಳೆ ಸಿಟಿ ಕಡೆ ಆಗ್ಬೋದು ತೊಂದರೆ, ಇಲ್ಲೆಲ್ಲ ಏನೂ ತೊಂದರೆ ಆಗಿಲ್ಲ ಯಾರಿಗೂ. ರೋಡ್ ದೊಡ್ಡದಾಗಿದೆ, ರೋಡ್ಗೂ ಇಲ್ಲಿಗೂ ತುಂಬ 20 ಮೀಟ್ರ್ ಇದೆ. ನಾವು ಒಳಗಡೆ ಕುತ್ಕೊಂಡು ವ್ಯಾಪಾರ ಮಾಡ್ತೇವೆ. ನಾವು ಬಡವ್ರು ಎಲ್ಲಿಗೂ ಹೋಗೋಣ, ಕೆಲಸ ಗೊತ್ತಿಲ್ಲ ನಮಗೆ ಇದ್ದೇ ಇಲ್ಲ, ಏನಿಲ್ಲ. ಎಲ್ಲರೂ ಕೆಲಸ ಮಾಡ್ತೀವಿ ಅಂದರೆ ಏನಾದರೂ ಜೀವನ ಮಾಡ್ಬೋದು. ಕೆಲಸನೇ ಗೊತ್ತಿಲ್ವಲ್ಲ ನಮಗೆ ಇದನ್ನು ಬಿಟ್ಟರೆ. ನಾನು 15 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ. ನೋಡಿ ಸಡನ್ನಾಗಿ ಎತ್ಬಿಟ್ರೆ ನಾವು ಬೀದಿ ವ್ಯಾಪಾರಿಗಳೆಲ್ಲ ಲೋನ್ಗಳು ತೊಗೊಂಡಿರ್ತೀವಿ, ಫೈನಾನ್ಸ್ ತೊಗೊಂಡಿರ್ತೀವಿ, ಅದು ಇದು ಫಂಕ್ಷನ್ ಇದು ಇರುತ್ತೆ, ಕೆಲಸ ಇರುತ್ತೆ. ಸಡನ್ನಾಗಿ ಎತ್ಬಿಟ್ರೆ ಹೆಂಗೆ ಮಾಡೋದು? ಮಂಡಿಲಿ ಸಾಲ ಇದೆ, 10 ಲಕ್ಷ ರೂಪಾಯಿ ಸಾಲ ಇದೆ, ಏನು ಮಾಡೋದು? ಸಡನ್ನಾಗಿ ಇವಾಗ ಏನು ಗೊತ್ತಿಲ್ದಂಗೆ ಎತ್ಬಿಟ್ರೆ ಎಲ್ಲಿ ಹೋಗ್ತಾರೆ ಹೇಳಿ? ವ್ಯವಸ್ಥೆ ಮಾಡಿಕೊಟ್ರೆ ತಾನೇ ನಾವು ಮಾಡೋಂಗೆ. ಲೈನೆಲ್ಲ ಹಾಕ್ಕೊಟ್ಟಿದ್ದಾರಲ್ಲ ಗೌರ್ಮೆಂಟಿಂದ ಲೈನ್ ಹಾಕಿದ್ಮೇಲೆ ತಾನೇ ನಾವು ವ್ಯಾಪಾರ. ಲೈಸೆನ್ಸ್ ಕೊಟ್ಟಿದ್ದಾರಲ್ಲ ಮೇಡಮ್ ಅವರೇ, 2014 ಸ್ಟ್ರೈಕ್ ಮಾಡಿದ್ಮೇಲೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಲೈಸೆನ್ಸ್ ಕೊಟ್ಮೇಲೆ ವ್ಯಾಪಾರ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ. ಅದನ್ನ ಹೆಂಗೆ ಎತ್ತಿಸ್ಬಿಟ್ರೆ ಎಲ್ಲಿ ಹೋಗ್ಬೇಕು ನಾವೆಲ್ಲ ಹೇಳಿ? ಈಗ ನೀವು ರೋಡ್ ಬದಿಗೆ ಈ ತರ ರೋಡ್ ಅಂದಮೇಲೆ ಸೈಡಲ್ಲೇ ಇರೋದು ಮೇಡಮ್ ಅವರೇ. ಲೈನ್ ಏನಿದೆ ಸಮಸ್ಯೆ ಆ ಸಮಸ್ಯೆ ಇಲ್ಲ ಮೇಡಮ್ ಅವರೇ. ಇಲ್ಲಿ ಸಾರಕ್ಕಿಲ್ಲಿ ಎಲ್ಲ ಕ್ಲೀನಾಗಿ ಜಾಗ ಏನಿದೆ ಅದೆಲ್ಲ ಬಿಟ್ಟಿದ್ದೀವಿ. ಓಡಾಡೋಕೆ ಏನು ತೊಂದರೆ ಇಲ್ಲ, ಬಿಟ್ಟಿದ್ದೀವಿ. ನಾವು ಓದಿಲ್ಲ, ನಮ್ದು ಇದೊಂದೇ ಉದ್ಯೋಗ ನಮಗೆ ಗೊತ್ತಿರೋದು. ನಮ್ಮ ಸ್ಕೂಲು ಓದೋದು ಏನೋ ನಮಗೆ ಗೊತ್ತಿಲ್ಲ. ನಾವು ಸೀದಾ ಬಂದಿದ್ದೀವಿ, ವ್ಯಾಪಾರ ಮಾಡ್ತಿದ್ದೀವಿ, ವ್ಯಾಪಾರದಲ್ಲೇ ನಮ್ಮ ಜೀವನ. ಇನ್ನೊಂದು ಕಡೆ ಹೋಗ್ಬಿಟ್ಟು ಕೆಲಸ ಮಾಡ್ತೀವಿ ಅಂತಂದರೆ ನಮ್ಗೆ ಯಾರೂ ಸಂಬಳನೂ ಕೊಡೋಲ್ಲ. 15,000ನೋ 12,000ನೋ 20,000ನೋ ಅವ್ರು ಸಂಬಳ ಕೊಟ್ಟರು ಅಷ್ಟರಲ್ಲಿ ನಾವು ನಮ್ಮ ಜೀವನನ ಇದು ಮಾಡ್ಕೊಳಕ್ಕೆ ನಿಭಾಯಿಸೋಕೆ ಆಗಲ್ಲ. ಯಾಕೆಂದರೆ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿ ನಾವು ಓದಿಲ್ಲ ಅಂದ್ಬಿಟ್ಟು ನಮ್ಮ ಮಕ್ಕಳನ್ನ ಓದಿಸೋದೇ ನಮ್ಮ ಗುರಿ ಅಂತ ನಾವು ಬೆಳಿಗ್ಗೆ 9 ಗಂಟೆಗೆ ಬಂದರೆ ರಾತ್ರಿ 11 ಗಂಟೆ ಕೆಲಸ ಮಾಡ್ತೀವಿ. ಇಲ್ಲಿ ಕೆಲಸ ಮಾಡ್ಕೊಂಡೋಗಿ ನಮ್ಮ ಮಕ್ಕಳ ಜೊತೆಲೇ ನಾವು ಟೈಮ್ ಸ್ಪೆಂಡ್ ಮಾಡಲ್ಲ. ನಮ್ಮ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ನಾವು ಇಲ್ಲೇ. ಅದು ಮಕ್ಕಳ ಭವಿಷ್ಯಕ್ಕೋಸ್ಕರ ತೆಗೆದ್ಬಿಡಿ ಅಂದರೆ ನಮ್ಮ ಮಕ್ಕಳ ಭವಿಷ್ಯ ಏನು ಮಾಡಬೇಕು? ಇಲ್ಲ ನಮ್ಮ ಮಕ್ಕಳನ್ನ ಅವ್ರಿಗೆ ಹ್ಯಾಂಡ್ ಓವರ್ ತಗೊಂಡ್ಬಿಡಕ್ಕೆ ಹೇಳಿ ಆಮೇಲೆ ನಾವು ಫುಟ್ಪಾತ್ ತೆಗೆದು ಬಿಡ್ತೀವಿ. ಆಮೇಲೆ ನಮ್ಮ ಜೀವನ ನಾವು ನೋಡ್ತೀವಿ. ಈಗ ರೋಡಲ್ಲಿ ಈ ಥರ ನೀವು ರೋಡ್ ಸೈಡಿಗೆಲ್ಲ ಈ ಥರ ಅಂಗಡಿ ಹಾಕೊಂಡಿದ್ರೆ ಸಮಸ್ಯೆ ಆಗುತ್ತೆ. ಓಡಾಡೋರು ಸಮಸ್ಯೆ ಅಂದರೆ ಜಾಗ ಬಿಟ್ಟೇ ಹಾಕೋತೀವಿ. ಯಾರೋ ಒಬ್ಬರು ಜಾಗ ಬಿಡ್ದಂಗೆ ಹಾಕೊಂಡಿರ್ತಾರೆ,
ಅಂಥವ್ರಿಗೆ ಏನು ಬೇಕೋ ಪನಿಷ್ಮೆಂಟ್ ಮಾಡ್ಕೊಳ್ಬೇಕು. ಎಲ್ಲರೂ ಸುಮ್ಮನೆ ಕರೆಕ್ಟಾಗಿರೋರಿಗೆ 10 ಜನರ ಮಧ್ಯ ಇಬ್ಬರು ಆ ಥರ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ, ಸುಮ್ಮನೆ ವಾಪಸ್ ಜಗಳ ಮಾಡ್ತಾರೆ, ಇಲ್ಲ ಬೇರೆಯವ್ರ ಥರ ಮಾತಾಡ್ತಾರೆ, ಬೇರೆ ಥರ ಮಾತಾಡ್ತಾರೆ. ಅಂಥವ್ರಿಗೆ ಮಾತ್ರ ಪನಿಷ್ ಮಾಡಬೇಕು. ಎಲ್ಲರೂ ಕರೆಕ್ಟಾಗಿರೋರನ್ನ, ಕರೆಕ್ಟಾಗಿ ಇಲ್ಲದೆ ಇರೋರನ್ನ ಒಂದೇ ತಕಡೀಲಿ ಹಾಕಿ ತೂಗಬಾರ್ದು. ಮೇಡಮ್, ನಾವು ಸುಮಾರು 17 ವರ್ಷದಿಂದ ಜಯನಗರಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇರೋದು. ನಮಗೆ 17ಅಲ್ಲಿ ಕಾರ್ಡ್ ಮಾಡಿಕೊಟ್ಟವ್ರೆ ಲೈಸೆನ್ಸು. ಅದು 5 ವರ್ಷ ಆದಮೇಲೆ ಎಕ್ಸ್ಪೈರ್ ಆಯಿತು. ಅದಾದಮೇಲೆ ಮತ್ತೆ ಹೊಸ ಕಾರ್ಡ್ ಮಾಡಿಕೊಟ್ರು. ಸುಮಾರು ಜನಕ್ಕೆ ಜಯನಗರಲ್ಲಿ ಹಂಚವ್ರೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಹಂಚಿಲ್ಲ. ಅದು ಕೇಳೋಕೆ ಹೋದರೆ ಇವತ್ತು ನಾಳೆ ನೋಡೋಣ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಇವ್ರು ಕೆಲಸ ಮಾಡ್ದಲ್ಲ. ಫುಟ್ಪಾತ್ ತೆಗಿಬೇಕು, ಫುಟ್ಪಾತ್ ತೆಗೀರಿ ಜೂನ್ 1 ಅಂತ ಹೇಳಿಸ್ನ ಎಲ್ಲ ಬರ್ತಾರೆ, ಎಲ್ಲ ಕಡೆ ಎತ್ತಿಸ್ಕೊಬರ್ತಾರೆ ಅಂದರೆ ಅದು ಅರ್ಥ ಇಲ್ಲ ಮೇಡಮ್. ಎಲ್ಲರಿಗೆ ಮಾಡಿಕೊಡ್ಬೇಕು. ಈ ಸುಪ್ರೀಂ ಕೋರ್ಟಲ್ಲಿ ಏನು ಆರ್ಡ್ರ್ ಆಗಿದೆ ಅದೇ ಆರ್ಡ್ರು 14ಅಲ್ಲೂ ಆರ್ಡ್ರ್ ಆಗಿದೆ. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಐತೆ ಅಂತ. ಆಮೇಲೆ 17ಅಲ್ಲಿ ಲೈಸೆನ್ಸ್ ಹೊಸದು ಮಾಡಿದರು. 23ಅಲ್ಲಿ ನಮ್ಗೆ ಹಾಕಕ್ಕೆ ಬಿಟ್ಟಿಲ್ಲ. ಇದೇ ಥರ ಸಮಸ್ಯೆ ಮಾಡಿ ಎಲ್ಲ ಕಾಂಪ್ಲೆಕ್ಸ್ ಸುತ್ತಮುತ್ತ ಎತ್ತಿಸ್ಬಿಟ್ಟಿದ್ರು. ಆವಾಗ ನಾವು ಹೈಕೋರ್ಟಲ್ಲಿ ಹೋಗಿ ಈ ಥರ ನಮಗೆ ಬೇಕು ಅಂತ ಕೇಳ್ಕೊಂಬಂದಾಗ ನಮ್ಗೆ ಅವಕಾಶ ಕೊಟ್ಟವ್ರು ಇಲ್ಲಿ ವ್ಯಾಪಾರ ಮಾಡಿರಿ ಅಂತ. ಹಳೆ ಲೈಸೆನ್ಸಿಂದ ಅದೇ ಲೆಕ್ಕಾಚಾರದಲ್ಲಿ ನೀವು ವ್ಯಾಪಾರ ಮಾಡಿ ಅಂತ ನಮ್ಗೆ ಕೊಟ್ಟಿದ್ರು. ಈಗ ಏನು ಹೇಳ್ತವ್ರು ಅಂದರೆ ಅವ್ರು ಬಂದು ಈಗ ಎತ್ತಿಸ್ಬಿಡ್ತೀನಿ ಅಂದರೆ ಅದು ಎತ್ಬಿಟ್ರೆ ನಮಗೇನು ದಾರಿ ಇರಲ್ಲ. ದಯವಿಟ್ಟು ನೀವು ಏನಾದರೂ ಮಾಡಿ, ನಿಮ್ಮ ಜೊತೆ ನಾವು ಇರ್ತೀನಿ, ನಮಗೆ ಸೈಡಲ್ಲಿ ಒಂದು ಲೈನ್ ಮಾಡಿ ಇಷ್ಟಿಷ್ಟು ಅಂಗಡಿ ಅಂತ ನಾನು ಮಾಡಿಕೊಡ್ಬೇಕು. ಅವ್ರು ಹೇಳ್ತಾರೆ, ಇವತ್ತು ಅವರು ಬರ್ತಾರೆ ಎತ್ತಿಸ್ಬಿಟ್ಟಿದ್ದಾರೆ, ಮತ್ತು ಅವ್ರು ಹಿಂದೆ ಅಂಗಡಿಗಳು ಹಾಕೋಬಿಡ್ತಾರೆ. ಅವ್ರು ಎಲ್ಲ ದೊಡ್ಡ ಅಧಿಕಾರಿಗಳು ಹೇಳಿದ ತಕ್ಷಣ ಇವ್ರು ಏನು ಮಾಡ್ತಾರೆ, ಹಿಡಿಲ್ಲ ಅಂತ ಬಂದುಬಿಡ್ತಾರೆ. ಅವ್ರು ಹೇಳೋರು ನೀವು ಖಾಲಿ ಮಾಡಿ. ನಮ್ಗೆ ಕೇಳೋರು ಯಾರು ಮೇಡಮ್? ಏನೇ ಕಾನೂನು ಬಂದ್ರೂ ಬಡವರಿಗೆ ಬರೋದಾ, ಬೇರೆಯವ್ರಿಗೆ ಬರೋಲ್ಲ. ನಮಗೆ ಕೊಟ್ರೆ ಕಾನೂನು, ನಮ್ಮ ಕಾನೂನಲ್ಲಿ ನಮಗೆ ಜಾಗ ಮಾಡಿಕೊಡ್ಬೇಕು, ನಮ್ಮ ಅನುಕೂಲ ಮಾಡಿಕೊಡ್ಬೇಕು. ನಾವು ಶಿಸ್ತಾಗಿ ಇರ್ತೀನಿ. ನಾವು ಏನಾದರೂ ಅದು ಮೀರಿ ಏನಾದರೂ ಬಂದರೆ ನೀವು ನಮ್ಮ ಮೇಲೆ ಕರ್ಮ ತೊಗೊಳ್ಳಿ, ನಾವು ಬೇಡ ಅನ್ನಲ್ಲ. ಯಾಕಂದರೆ ನಾನು ತಪ್ಪು ಮಾಡಿದ್ದೀನಿ, ಆ ತಪ್ಪನ್ನ ಒಪ್ಕೋತೀನಿ ನಾನು. ಇದು ಯಾರೋ ಮಾಡೋದು ತಪ್ಪು ನಮ್ಮ ಮೇಲೆ ಹಂಚ್ಬೇಡಿ. ದಯವಿಟ್ಟು ರಿಕ್ವೆಸ್ಟ್ ಮಾಡೋದು ನಮ್ಮ ಸರ್ಕಾರಕ್ಕೆ. ಎಷ್ಟೋ ಜನ ಇದ್ದಾರೆ ಮೇಡಮ್ ಇಲ್ಲಿ, ಇನ್ನೂ ಕೂಡ ಬೋನಿಗಳಾಗಲ್ಲ. ಬೆಳಗ್ಗಿಂದ ಸಾಯಂಕಾಲ ಕೂತ್ಕೊತಾರೆ, 200 ರೂಪಾಯಿ ಬೋನಿ ಮಾಡಲ್ಲ ಮೇಡಮ್. ಅವ್ರ ಮನೆಗೆ ಹೋದರೆ ಊಟ ಇರಲ್ಲ. 40 ವರ್ಷದಿಂದ ಇಲ್ಲೇ ಇದ್ದೀವಿ, ಇಲ್ಲೇ ಇದು ಮಾಡಿದ್ದೀವಿ. ನಾವು ತುಂಬ ಬಡವರು, ನಮಗೆ ಬೇರೆ ಏನೂ ಇಲ್ಲ. ಇದು ಬಿಟ್ಟರೆ ಬೇರೆ ಇಲ್ಲ ನಮಗೆ. ಇವಾಗ ಅಂಗಡಿಗಳು ಎತ್ತು ಅಂದರೆ ಎಲ್ಲಿಂದ ಹೋಗೋಣ ನಾವು? ಎಲ್ಲಿಗೆ ಹೋಗೋಣ? ನಮಗೆ ಜಾಗ ಬಿಡಲಿ. ನಾವು ಓಡಾಡೋರು ಕಷ್ಟ ಕೊಟ್ಟಿಲ್ಲ ಮೇಡಮ್. ನಾವು ಸೈಡಲ್ಲೇ ಹಾಕ್ಕೊಂಡಿದ್ದೀವಿ. ನಮಗೂ ಇದಿಲ್ವಾ ಮೇಡಮ್? ಹೋಗ್ಲಿ ಹಾಂ, ಇಲ್ಲ ನಾವು ಏನೋ ರೋಡಲ್ಲಿ ಹಾಕ್ಕೊಂಡ್ರೆ ಏನೋ ಹೇಳಿ ನಮಗೂ ಮಾತಾಡ್ತೀವಿ. ನಮಗೆ ನಾವು ಸೈಡ್ಗಳಲ್ಲೇ ಹಾಕ್ಕೊಂಡಿದ್ದೀವಿ. ಸೈಡ್ಗಳೆಲ್ಲ ಹಾಕೊಂಡ್ರು ಬಿಡಲಿಲ್ಲ ಅಂದರೆ ನಾವು ಹೆಂಗೆ ಜೀವನ ಮಾಡೋದು? ನಿಮಗೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆ ನಿಮಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಅದಕ್ಕೆ ಏನು ಹೇಳ್ತೀರಾ? ಅರೆ ಮೇಡಮ್, ಎಲ್ಲಿ ಮಾಡ್ಕೊಡ್ತಾರೆ ಮೇಡಮ್? ಹಿಂಗೆ ಹೇಳ್ತಾನೆ ಅವರೇ, ನಾವು ಬೇರೆ ಕಡೆ ಮಾಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ ಮೇಡಮ್. ಎಲ್ಲಿ ಮಾಡವ್ರೆ? ನಮಗೆ ಏನು ಮಾಡಿಕೊಟ್ಟವ್ರೆ ಮೇಡಮ್? ನಾವು ಬಡವರಾಗೆ ಬದುಕಬೇಕಾ? ಹೋಗ್ಲಿ ಅಲ್ಲ ಹೇಳಿ ಮೇಡಮ್, ನೀವು ಹೋಗ್ಲಿ. ನಾವು ಬಡವರಾಗೆ ಬದುಕ್ತೀವಿ, ಬಡವರಾಗೆ ಸಾಯ್ಬೇಕಾ ನಾವು? ಹಾಂ, ಏನು ಇವ್ರು ಹೇಳಿದಕ್ಕೆಲ್ಲ ನಾವು ಕೇಳ್ತಾನೆ ಇದ್ದೀವಿ ಮೇಡಮ್. ಇವತ್ತಲ್ಲ 40 ವರ್ಷದಿಂದ ಕೇಳ್ತಾನೆ ಇದ್ದೀವಿ ಮೇಡಮ್. ಇದೇ ಬದುಕೆ ನಮ್ಮದು. ಪರಿಹಾರ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಮೇಡಮ್? ನಮ್ಗೆ ಪರಿಹಾರ ಅಂದರೆ ನಮ್ಗೆ ಜಾಗ ಬಿಟ್ಕೊಡ್ಲಿ ಅಷ್ಟೇ ನಾವು ಕೇಳೋದು. ನಮ್ಗೆ ಜಾಗ ಬಿಟ್ಕೊಡ್ಲಿ ಮೇಡಮ್. ನಾವು ಲೋನ್ಗಳು ತೊಗೊಂಡಿದ್ದೀವಿ, ಕಾರ್ಡ್ಗಳು ಮಾಡಿಸಿದ್ದೀವಿ ಮೇಡಮ್. ಇವಾಗ ಬಿಡಲ್ಲ ಅಂದರೆ ನಾವು ಎಲ್ಲಿ ಹೋಗೋಣ ಹೇಳಿ, ನೀವೇ ಹೋಗಲಿ. ನಮ್ಮ ಪ್ರಕಾರದ ಅಭಿವೃದ್ಧಿ ಅಂತಂದ್ರೆ ಕೇವಲ ಕಾರುಗಳ ಓಡಾಟ ಅಲ್ಲ, ದೊಡ್ಡ ದೊಡ್ಡ ಗ್ಲಾಸಿನ ಬಿಲ್ಡಿಂಗ್ಗಳಲ್ಲ, ಅಥವಾ ಕಾಂಕ್ರೀಟ್ ರೋಡ್ಗಳಲ್ಲ. ಕಾಂಕ್ರೀಟ್ ರೋಡ್ಗಳಾದರೂ ಸಹ ಅದ್ರ ಜೊತೆಗೆ ಈ ಸಮಾಜದಲ್ಲಿ ಬದುಕ್ತಾ ಇರುವಂತಹ ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕಾದಂಥ ಒಂದು ಬದುಕುವ ಹಕ್ಕು ಸಿಕ್ಕಿದಾಗ, ಆತ ನೆಮ್ಮದಿಯ ಜೀವನ ಮಾಡಿದಾಗ ಮಾತ್ರ ನಿಜವಾದ ಅಭಿವೃದ್ಧಿ ಹೊಂದಿದ ದೇಶವಾಗೋಕ್ಕೆ ಸಾಧ್ಯ. ಹೌದು, ಕೃಷ್ಣ ಬೈರೇಗೌಡ ಅವರಿಗೆ ವಿದೇಶಗಳಲ್ಲಿ ರಸ್ತೆಗಳು ಯಾವ ರೀತಿ ಇರುತ್ತೆ, ಲಂಡನ್ನಲ್ಲಿ ಅಥವಾ ದುಬೈಗಳಲ್ಲಿ ರಸ್ತೆ ಯಾವ ರೀತಿ ಇರುತ್ತೆ, ಜಗಮಗಿಸುವಂಥ ರೋಡ್ಗಳು ಯಾವ ರೀತಿ ಇರುತ್ತೆ, ಕ್ಲೀನ್ನೆಸ್ ಯಾವ ರೀತಿ ಇರುತ್ತೆ, ಅದು ಭಾರತದಲ್ಲೂ ಬರಬೇಕು, ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಲ್ಲಿ ಬರಬೇಕು ಅನ್ನೋದು ಅವರ ಆಶಯ ಆಗಿರ್ಬೋದು. ಆದರೆ ನಾವು ಜನರಿಗೆ ಆ ಒಂದು ದೇಶಗಳಲ್ಲಿ ಕೊಡ್ತಾ ಇರುವಂಥ ಒಂದು ಉಚಿತ ಶಿಕ್ಷಣ ಆಗಿರ್ಬೋದು, ಉಚಿತ ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ರೀತಿ ಒಂದಿಷ್ಟು ಸೌಲಭ್ಯಗಳಾಗಿರ್ಬೋದು, ಅದೆಲ್ಲವೂ ನಾವು ನಮ್ಮ ಜನರಿಗೆ ಕೊಡ್ತಾ ಇದ್ದೀವಾ, ಅಥವಾ ಅದೆಲ್ಲವನ್ನು ನಾವು ನಮ್ಮ ಜನರಿಗೆ ಕೊಡುವಲ್ಲಿ ನೀವು ಸಫಲರಾಗಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಮೊದಲು ಕೇಳ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಜಾಗದಿಂದ, ಯಾವುದೇ ಒಂದು ಜಾಗದಿಂದ ನೀವು ಬೀದಿ ಬದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸ್ತೀರಾ ಅಥವಾ ಅವರನ್ನು ಬೇರೆ ಜಾಗಕ್ಕೆ ನೀವು ಶಿಫ್ಟ್ ಮಾಡ್ತೀರಾ ಅಂತಂದರೆ ಅದಕ್ಕೂ ಮೊದಲು ಅವರಿಗೆ ಬೇರೆ ಒಂದು ರಕ್ಷಣೆಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಲ್ವಾ? ಸೊ ನೋಡೋಣ ಸರ್ಕಾರ ಮುಂದಿನ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳ ವಿಚಾರವಾಗಿ ಯಾವ ರೀತಿ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.